ರಾಣಾ, ನಿನ್ನ ಪಂಡಿತ್ರಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳು. ಮಾವ ದಯವಿಟ್ಟು ಅವ್ರಿಗೆ ಫೋನ್ ಮಾಡಬೇಡಿ. ಅಮ್ಮ ಸ್ವಲ್ಪ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿ. ಅಮ್ಮ ಈ ಪಂಡಿತರು ಪೂಜಾರಿ ಇವ್ರು ಯಾರು ಬೇಡ, ನಾವು ಬೇರೆ ದಾರಿ ಹುಡ್ಕೋಣ. ಊರ್ಮಿಳಾ, ನನ್ನ ಮಾತು ಕೇಳು. ಅಮ್ಮ ನೀವು ನನ್ನ ಮಾತು ಕೇಳಿ ಅಮ್ಮ. ಪಂಡಿತರ ಸಾವಾಸ ನಮ್ಗೆ ಬೇಡವೇ ಬೇಡ ಅಮ್ಮ. ನೋಡು ನನ್ನ ಮುದ್ದಿನ ಸೊಸೆ, ನನ್ನೆದುರುಗಡೆ ನಿಂತ್ಕೊಂಡು ವಾದ ಮಾಡೋರ್ನ, ನನ್ನಿಷ್ಟಕ್ಕೆ ವಿರುದ್ಧವಾಗಿ ಹೋಗೋರ್ನ, ನನ್ನ ನಿರ್ಧಾರನ ಪ್ರಶ್ನೆ ಮಾಡೋರ್ನ ನಾನು ಯಾವತ್ತೂ ಇಷ್ಟಪಡಲ್ಲ. ನೀನು ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಹೋಗಬೇಡ. ನನ್ನ ಮಗನ ಪಂಡಿತರ ಸಹಾಯದಿಂದಲೇ ಬಿಡಿಸ್ಕೊಂಡು ಬರ್ತೀನಿ. ನಿನ್ನ ಪಾಡಿಗೆ ನೀನು ಸುಮ್ಮನೆ ಇದ್ಬಿಡು. ಅಮ್ಮ ಏನು ಹೇಳ್ತಿದ್ದೀರಾ ನೀವು? ನನ್ನ ಪಾಡಿಗೆ ನಾನು ಸುಮ್ಮನೆ ಇರೋದು ಅಂದರೆ ಹೇಗೆ? ಸಾಮ್ರಾಟ್ ಅವರು ನನ್ನ ಗಂಡ, ಅವ್ರನ್ನ ಬಿಡಿಸ್ಕೊಂಡು ಬರೋದು ನನ್ನ ಕರ್ತವ್ಯ ಅಲ್ವಾ? ನಾನು ನಿಮ್ಮನ್ನ ಅವ್ರನ್ನ ಕರ್ಕೊಂಬರೋ ವಿಚಾರದಲ್ಲಿ ಮುಂದುವರಿಬೇಡಿ ಅಂತ ಹೇಳ್ತಾ ಇಲ್ಲ. ಪಂಡಿತರು ಶಾಸ್ತ್ರ ಹೇಳೋ ಮುಖಾಂತರ ಈ ಕೆಲಸ ಆಗಲ್ಲ ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಮ್ಮ. ಊರ್ಮಿಳಾ, ನನಗೆ ಬುದ್ಧಿ ಹೇಳಕ್ ಬರಬೇಡ ನೀನು. ಪಂಡಿತರಿಂದ ಈ ಮನೆಗೆ ಎಷ್ಟು ಒಳ್ಳೇದಾಗಿದೆ ಅನ್ನೋದು ನಿನಗಿಂತ ಚೆನ್ನಾಗಿ ನನಗೆ ಗೊತ್ತಿದೆ. ಮೊದಲು ನೀನು ಈ ಮನೆಗೆ ಹೇಗೆ ಸೊಸೆಯಾಗಿ ಬಂದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೋ. ಅವರಿಂದಾನೆ ನೀನು ಈ ಮನೆ ಸೊಸೆಯಾಗಿ ಬರೋದಕ್ಕೆ ಕಾರಣ ಆಗಿದ್ದು. ಸುಮ್ಮನೆ ನಮ್ಮನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬೇಡ ಊರ್ಮಿಳಾ. ಅಲ್ಲಮ್ಮ, ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ನಮ್ಮ ಸಹಾಯ ಇಲ್ಲದೆ ಸಾಮ್ರಾಟ್ನ ಹೇಗೆ ಬಿಡಿಸ್ಕೊಂಬರ್ಬೇಕು ಅಂತ ಅನ್ಕೊಂಡಿದ್ಯಾ? ಅದಕ್ಕೆ ಏನಾದರೂ ಪ್ಲಾನ್ ಮಾಡಿದ್ಯಾ? ಅಮ್ಮ ಅದು ನೀವು ಕೇಳ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಾವು ನ್ಯಾಯಬದ್ಧವಾಗಿ ಹೋಗೋಣ, ಲೀಗಲಾಗಿ ಹೋಗೋಣ. ಒಬ್ರು ಒಳ್ಳೆ ಲಾಯರ್ ಹಿಡಿದು ಅವರಿಗೆ ಈ ಕೇಸ್ ಕೊಡೋಣ. ಅವರು ಕೋರ್ಟಲ್ಲಿ ವಾದ ಮಾಡಿ ಸಾಮ್ರಾಟ್ ಅವ್ರದ್ದು ಯಾವುದೇ ತಪ್ಪಿಲ್ಲ, ಅವ್ರು ನಿರಪರಾಧಿ ಅಂತ ಬಿಡಿಸ್ತಾರೆ. ಊರ್ಮಿಳಾ, ಲಾಯರ್ ಬಿಡಿಸ್ತಾರೆ ಅನ್ನೋದು ನಿನ್ನ ಭ್ರಮೆ ಅಷ್ಟೇ. ಅವ್ರು ಬಿಡಿಸಲ್ಲ. ಈ ಪೊಲೀಸ್ನವ್ರ ಜೊತೆ ಸೇರ್ಕೊಂಡು ಪರ್ಮನೆಂಟ್ ಆಗಿ ಸಾಮ್ರಾಟ್ನ ಪರಪ್ಪನ ಅಗ್ರಹಾರದಲ್ಲಿ ಕೊಳೆಯೋ ಹಾಗೆ ಮಾಡ್ತಾರೆ. ಅಮ್ಮ ಹಾಗೆಲ್ಲ ಏನೂ ಆಗಲ್ಲ, ಯಾಕೆ ತಪ್ಪಾಗಿ ತಿಳ್ಕೊತಾ ಇದ್ದೀರಾ? ದಡ್ಡಿ ತರ ಮಾತಾಡಬೇಡ ನೀನು. ಇಲ್ಲಿ ಒಂದು ದೊಡ್ಡ ಚಕ್ರವ್ಯೂಹನೇ ರಚನೆ ಆಗಿದೆ, ಅದ್ ನಿನಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ನಾನೇನಾದ್ರೂ ನಿನ್ನ ದಾರಿಗೆ ಬರ್ತೀನಿ ಅಂದ್ರೆ ನನ್ನ ದಾರಿ ಎಲ್ಲ ಮುಚ್ಚಿ ಹೋಗ್ತವೆ. ನಾಳೆ ನನ್ನ ಮಗ ನನ್ನ ಮನೆಗೆ ಬರಲ್ಲ, ನಿನ್ನ ಪಾಲಿಗೆ ನಿನ್ನ ಗಂಡ ಇರಲ್ಲ. ರಾಜೇಶ್ವರಿ, ಸ್ವಲ್ಪ ಊರ್ಮಿಳ ಮಾತು ಕೇಳ್ಬೋದಲ್ವಾ? ಅವಳು ಏನೋ ಹೇಳಕ್ ಪ್ರಯತ್ನ ಪಡ್ತಾ ಇದ್ದಾಳೆ. ನೀವು ಸುಮ್ಮನೆ ಇರ್ತೀರಾ? ಎಲ್ಲದಕ್ಕೂ ಸೊಸೆ ಪರವಾಗಿ ಮಾತಾಡಕ್ ಬರಬೇಡಿ ನೀವು. ಹೌದೌದು, ಈ ವಿಚಾರದಲ್ಲಿ ಅಮ್ಮ ಹೇಳ್ದಂಗೆ ಕೇಳ್ಬೇಕು ನಾವು. ಇಲ್ಲ ಅಂತಂದ್ರೆ ಸುಮ್ಮನೆ ಸಮಸ್ಯೆ ನಮ್ಮ ಎಗ್ಲಿರುತ್ತಷ್ಟೇ. ನೋಡು ಊರ್ಮಿಳಾ, ಋಣ ಇದ್ರೆ ಬೆಟ್ಟದ ಮೇಲಿದ್ರು ಅದು ಎಂಥ ವಸ್ತುನೇ ಆಗಲಿ ಅದು ನಮ್ಮ ಕೈಗೆ ಸಿಗುತ್ತೆ. ಋಣ ಅನ್ನೋದಿಲ್ಲ ಅಂದರೆ ನಮ್ಮ ಅಂಗೈಯಲ್ಲಿದ್ರೂ ಕೈಯಿಂದ ಜಾರು ಹೋಗುತ್ತೆ. ನಾನು ನಮ್ಮ ಪಂಡಿತರ ಮೇಲೆ ನಂಬಿಕೆ ಇಡ್ತೀನಿ, ಈ ಕಾನೂನು ಮೇಲಲ್ಲ. ನೀನು ನನ್ನ ದಾರಿನಲ್ಲಿ ಬಂದು ನನ್ನ ನೆರಳಲ್ಲಿದ್ದರೆ ನಿನ್ನ ಭವಿಷ್ಯನೂ ಚೆನ್ನಾಗಿರುತ್ತೆ. ಇಲ್ಲ ನಾನೇ ನನ್ನ ದಾರಿನ ಹೊಸದಾಗಿ ಸೃಷ್ಟಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಾದ್ರೆ ಹೋಗು. ಆದರೆ ಒಂದು ಮಾತು ನೆನ್ಪಿಟ್ಕೊ, ನಿನ್ನ ದಾರಿ ಮುಚ್ಚಿ ಹೋಗುತ್ತೆ. ನಾಳೆ ದಿನ ನೀನಿಟ್ಟಿರೋ ಹೆಜ್ಜೆ ಗುರುತುಗಳು ಸಹ ನಿನ್ನ ಕಾಣಲ್ಲ. ಅವೆಲ್ಲ ನಿನ್ನ ನೋಡಿ ಅಣಕ ಮಾಡ್ಕೊಂಡು ನಗ್ತವೆ. ಪರವಾಗಿಲ್ಲ ಅಮ್ಮ, ಅದೆಷ್ಟೇ ಕಷ್ಟ ಆದರೂ ನಾನು ಹೊಸ ದಾರಿನ ಸೃಷ್ಟಿ ಮಾಡ್ಕೋತೀನಿ.
ಸಾವಿರಾರು ಜನ ನಡೆದಿರೋ ದಾರಿಯಲ್ಲಿ ನಾನು ನಡೆಯಲ್ಲ. ಇಲ್ಲಿ ನಂದು ಅಂತ ಏನಾದರೂ ಇರಲೇಬೇಕಲ್ವಾ? ಊರ್ಮಿಳಾ, ನೀನ್ ನನ್ನ ಜೊತೆ ಜಗಳ ಮಾಡೋ ಪ್ರಯತ್ನ ಮಾಡ್ತಾ ಇದ್ಯಾ? ನನಗೆ ಜಗಳ ಮಾಡೋ ಮನಸ್ಥಿತಿ ಇಲ್ಲಮ್ಮ. ನನ್ನ ಗಂಡನ್ನ ಹೇಗೆ ಬಿಡಿಸ್ಕೊಂಬರ್ಬೇಕು, ಆ ಪ್ರೀತಿನ ಹೇಗೆ ಗಳಿಸ್ಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ನಿನ್ ಮಾತನ್ನ ನಾನ್ ಕೇಳಲ್ಲ ಊರ್ಮಿಳಾ. ಸರಿ, ಹಾಗಾದ್ರೆ ನಿಮ್ಮ ದಾರಿಲಿ ನೀವು ಹೋಗಿ, ನನ್ನ ದಾರಿಲಿ ನಾನು ಹೋಗ್ತೀನಿ. ರಾಣ, ಅವ್ಳು ಏನಾದ್ರೂ ಬಡ್ಕೊಂಡು ಸಾಯ್ಲಿ. ಮೊದಲು ಪಂಡಿತ್ರಿಗೆ ಫೋನ್ ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬರೋಕ್ ಹೇಳು. ಅವ್ರ ಮುಖಾಂತರನೇ ನನ್ನ ಮಗನ್ನ ಮನೆ ಕರ್ಕೊಂಬರೋ ದಾರಿನ ನಾನು ಕಂಡು ಹಿಡ್ಕೊಳ್ತೀನಿ. ಸರಿ ಅಮ್ಮ, ನೀನು ಹೇಳಿದ್ಮೇಲೆ ಮುಗೀತು. ಪಂಡಿತರನ್ನ ಕರ್ಸೋ ಜವಾಬ್ದಾರಿ ನನಗೆ. ಎಷ್ಟು ಕುಬ್ಬಿದ್ರೆ ನನ್ನ ವಿರುದ್ಧವಾಗಿ ನಿಂತ್ಕೊಂಡು ಮಾತಾಡ್ತಾಳೆ. ಟೀಚರ್ ಆಗಿದ್ದೀನಿ ಅನ್ನೋ ಕಾರಣಕ್ಕೆ ನನಗೆ ಪಾಠ ಹೇಳ್ಕೊಡಕ್ಕೆ ಬರ್ತಾಳೆ. ಇವಳನ್ನು ಸುಮ್ಮನೆ ಬಿಟ್ರೆ ನಾಳೆ ನನ್ನ ತಲೆ ಮೇಲೆ ಕಾಲಿಡೋದಂತೂ ಖಂಡಿತ. ಬಿಡಬಾರ್ದು ಇವಳನ್ನು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಒಳ್ಳೆ ಸಮಯ ನೋಡಿ ಇವಳನ್ನು ಕಟ್ ಹಾಕಬೇಕು. ಕಟ್ ಹಾಕ್ತೀನಿ. ನೋಡಿ ರೌಡಿ ಯಜಮಾನ್ರೆ, ನಾನು ನಿಮ್ಮನ್ನ ನ್ಯಾಯಬದ್ಧವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮನ್ನ ಕೋರ್ಟಿಂದ ಬಿಡಿಸ್ಕೊಂಡು ಬರಬೇಕು ಅಂದ್ರೆ ಅಮ್ಮ ಬೇಡ ಅಂತ ಇದ್ದಾರೆ. ಅವರು ಆ ಪಂಡಿತರ ಸಹಾಯ ತಗೊಂಡು ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನಿಮ್ಮನ್ನ ಆಚೆ ಕರ್ಕೊಂಡ್ಬರ್ತಾರಂತೆ. ಇದೆಲ್ಲ ಆಗೋ ಮಾತಾ ಹೇಳಿ? ನೀವು ಆ ಸ್ಟೇಷನಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಗೊತ್ತು. ನೀವಿನ್ನೂ ಕಷ್ಟಪಡೋದಕ್ಕೆ ಮಾಡದೇ ಇರೋ ತಪ್ಪಿಗೆ ಅಪರಾಧಿ ಅನ್ನೋ ಪಟ್ಟ ಒಪ್ಕೊಳ್ಳೋದಕ್ಕೆ ನಾನು ಬಿಡಲ್ಲ. ಎಷ್ಟೇ ಕಷ್ಟ ಆಗ್ಲಿ ನಾನು ನನ್ನ ದಾರಿಲಿ ಹೋಗಿ ನಿಮ್ಮನ್ನ ಹೊರ ಕರ್ಕೊಂಡ್ಬರ್ತೀನಿ. ನಿಮ್ಮ ಪ್ರೀತಿನ ಪಡ್ಕೋತೀನಿ. ಆಗ್ಲಾದ್ರೂ ನೀವು ನನ್ನ ಮೆಚ್ಕೋತೀರ. ನಾನೇ ಪ್ರೀತಿನ ಸಂಪಾದಿಸ್ಕೋತೀನಿ ರೀ, ಸಂಪಾದಿಸ್ಕೋತೀನಿ. ಲೈ ಮಿಡಲ್ ಕ್ಲಾಸು, ನಿನ್ನಿಂದ ನಿನ್ನ ಪ್ರೀತಿಯಿಂದ ನನ್ನನ್ನು ಜೈಲಿಂದ ಬಿಡಿಸೋ ಶಕ್ತಿ ಇಲ್ವೇ? ನೀನ್ ಯಾವತ್ತೂ ನನ್ನ ಪ್ರೀತಿ ಪಡ್ಕೊಳ್ಳೋ ವಿಚಾರದಲ್ಲಿ ಸೋಲ್ತಾನೇ ಹೋಗ್ತೀಯ. ನೋಡು, ನನ್ನನ್ನು ಜೈಲಿಂದ ಬಿಡಿಸೋಕೆ, ಮನೆ ಕರ್ಕೊಂಬರೋಕೆ ತಾಕತ್ತು ಅಂತ ಇದ್ರೆ ಅದು ನಮ್ಮಮ್ಮನಿಗೆ ಮಾತ್ರ. ನೀನು ಸುಮ್ಮನೆ ಸೈಲೆಂಟಾಗಿ ಸೈಡಿಗೆ ಇದ್ಬಿಡು. ನೀನು ನಮ್ಮಮ್ಮನ ಜೊತೆ ಕಾಂಪಿಟೇಷನ್ಗೆ ಇಳಿಬೇಡ. ಅಡುಗೆ ಮಾಡಿದಷ್ಟು ಈಸಿ ಅಲ್ಲ ಇದು. ನಮ್ಮಮ್ಮನ ಪ್ರೀತಿ ಮುಂದೆ, ಆ ಮಮಕಾರದ ಮುಂದೆ ನಾನೇ ಗೆಲ್ಲಕ್ಕಾಗಿಲ್ಲ. ಇನ್ನು ನೀನು ಗೆಲ್ತೀಯ? ಅನ್ಯಾಯವಾಗಿ ಸೋಲ್ತೀಯ ಅಷ್ಟೆ. ಸೋಲ್ತೀಯ ನೀನು, ಸೋಲ್ತೀಯ. ರೀ ರೀ
ಊರ್ಮಿಳಾ ಯಾಕೆ ಅಳ್ತಿದ್ಯಾ? ಈಗ ಅಂಥದ್ದೇನಾಯ್ತು? ಇನ್ನೇನಾಗ್ಬೇಕಕ್ಕ? ಏನೇನಾಗ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ನಾನ್ ನನ್ನ ದಾರಿಲಿ ಹೋಗಿ ನನ್ನ ಗಂಡನ ಬಿಡಿಸ್ಕೊಂಡ್ ಬರ್ತೀನಿ ಅಂತಂದ್ರೆ ಅಮ್ಮ ಪೂಜೆ ಪುನಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಆಗುತ್ತಾ? ನನ್ನ ನ್ಯಾಯವಾದ ದಾರಿ ಅಮ್ಮನಿಗೆ ಇಷ್ಟ ಆಗ್ತಾ ಇಲ್ಲ. ಪಂಡಿತರ ಮಾತೆ ಅವ್ರಿಗೆ ಪ್ರಾಣ ಆಗ್ತಾ ಇದೆ. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಂಬೇಡ. ಸುಮ್ಮನೆ ಅತ್ತೆ ವಿರುದ್ಧ ಯಾಕೆ ಹೋಗ್ತೀಯಾ? ಹೋಗ್ಲಿ, ಅವ್ರಿಗೇನಿಷ್ಟನೋ ಅದನ್ನೇ ಮಾಡಲಿ. ಅವರೇ ಏನೋ ಒಂದು ಮಾಡಿ ಸಾಮ್ರಾಟ್ನ ಬಿಡಿಸ್ಕೊಂಬರ್ತಾರೆ. ಇಲ್ಲ ಅಕ್ಕ, ಈ ವಿಷಯದಲ್ಲಿ ನಾನು ಯಾರನ್ನೂ ನಂಬಲ್ಲ. ಮಂತ್ರದಿಂದ ಮಾವಿನಕಾಯಿ ಉದುರುತ್ತಾ ಅಕ್ಕ? ಇಲ್ವಲ್ಲ. ಹಾಗೆ ಈ ಪಂಡಿತರು ಹೇಳೋ ಪೂಜೆ ಪುನಸ್ಕಾರ ಹೋಮ ಹವನದಿಂದ ಸಾಮ್ರಾಟ್ ಅವ್ರನ್ನ ಬಿಡಿಸ್ಕೊಂಬರಕ್ಕಾಗುತ್ತಾ ಅಕ್ಕ? ಇದೆಲ್ಲ ಆಗ ಹೋಗೋ ಮಾತಾ? ಸರಿ, ಈಗ ನೀನೇನು ಮಾಡ್ಬೇಕಂತಿದ್ಯಾ? ಯಾರಾದ್ರೂ ಒಳ್ಳೆ ಲಾಯರ್ನ ಮೀಟ್ ಮಾಡಿ ಬೇಲ್ ಮುಖಾಂತರ ಸಾಮ್ರಾಟ್ ಅವ್ರನ್ನ ಹೊರಗಡೆ ಕರ್ಕೊಂಬರ್ಬೇಕು ಅಂತ ಇದ್ದೀನಿ. ಅತ್ತೆ ಒಪ್ಪದೇ ಇದ್ರೆ? ಯಾರು ಒಪ್ಲಿ ಬಿಡ್ಲಿ, ನನ್ನ ದಾರಿ ನನಗೆ ಸ್ಪಷ್ಟವಾಗಿದೆ. ನನ್ನ ನಿರ್ಧಾರದಲ್ಲಿ ಯಾವ ಬದಲಾವಣೆ ಇರಲ್ಲ. ಅಮ್ಮ ಅಮ್ಮ ಹೇಳ್ರಣ್ಣ, ಪಂಡಿತ್ರಿಗೆ ಬರೋಕ್ಕೆ ಹೇಳಿದ್ಯಾ? ಬರ್ತಾ ಇದ್ದಾರಾ? ಹೇಳಾಯ್ತಮ್ಮ, ಅವ್ರಾಗ್ಲೇ ಹೊರಟು ಆಗಿದೆ. ಇನ್ನೂ ಸ್ವಲ್ಪ ಹತ್ರ ಮನೇಲಿ ಇರ್ತಾರೆ. ಸರಿ ನೋಡು, ಅವ್ರ ಮನೆಗೆ ಬಂದು ಹೋಗೋವರೆಗೂ ಅವ್ರ ಬಗ್ಗೆ ನಿನ್ನ ಗಮನ ಇರಲಿ. ಸ್ವಲ್ಪ ಜವಾಬ್ದಾರಿಯಿಂದ ನಡ್ಕೋ. ಸರಿ ಅಮ್ಮ, ಅದೆಲ್ಲ ನಾನು ನೋಡ್ಕೋತೀನಿ ಬಿಡಿ. ಹಾಗೆ ಇನ್ನೊಂದು ವಿಚಾರ, ಹೇಳಮ್ಮ. ಯಾವುದೇ ಕಾರಣಕ್ಕೂ ಪಂಡಿತರು ಮನೆಗೆ ಬಂದಾಗ ಯಾರು ಬಾಲ ಬಿಚ್ಚಬಾರ್ದು. ಇದು ನನ್ನ ಆರ್ಡ್ರ್ ಅಂದ್ಕೊಂಡ್ರೂ ಪರವಾಗಿಲ್ಲ. ಎಲ್ಲರೂ ಕಿವಿಗೋ ಈ ವಿಷಯನ ಮುಟ್ಟಿಸ್ಬಿಡು. ನಿಮ್ಮ ಮುಂದೆ ಯಾರಮ್ಮ ಬಾಲ ಬೀಸ್ತಾರೆ? ಯಾರು ಏನು ಮಾಡೋಕ್ಕಾಗಲ್ಲ. ಒಂದ್ ವೇಳೆ ಆ ಥರ ಏನಾದರೂ ತೊಂದರೆ ಮಾಡಕ್ ಹೋದ್ರೆ ನಾನು ಇದೀನಲ್ಲ ಬಿಡು. ಸರಿ ಮೊನ್ನೆ ನೀನು ಹೊರಡು. ರಾಜೇಶ್ವರಿ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ. ಪಂಡಿತರನ್ನ ಈಗ ಮನೆಗೆ ಕರೆಸೋ ಅವಶ್ಯಕತೆ ಇರಲಿಲ್ಲ. ನನಗೆ ಗೊತ್ತಿದೆ ಸೂರಪ್ಪ, ನೀನು ನಿನ್ನ ಸೊಸೆ ದಾರಿನ ಹಿಡಿದಿದ್ಯಾ, ನನ್ನ ದಾರಿಗೆ ನಿನ್ನ ತರೋದಕ್ಕೆ ಆಗೋದಿಲ್ಲ ಅಂತ. ನೋಡು, ಅವಳೇನೋ ಹೇಳ್ತಾಳೆ ಅಂತ ಅವಳು ತಾಳಕ್ಕೆ ತಕ್ಕನಂಗೆ ಕುಣಿಯಕ್ಕೆ ಬರಬೇಡ. ಈ ನಿನ್ನ ಬಿಟ್ಟಿ ಕುಂತ ನೋಡೋಷ್ಟು ಆಸೆ, ಪುರ್ಸೊತ್ತು, ತಾಳ್ಮೆ ನನಗಿಲ್ಲ. ಕಾಮಾಲೆ ಕಣ್ಣಿರೋರಿಗೆ ಕಾಣೋದೆಲ್ಲ ಹಳದಿ ಅಂತೆ. ನಾನು ಏನೇ ಹೇಳಿದ್ರು ಅದು ನಿನಗೆ ತಪ್ಪಾಗೇ ಕಾಣುತ್ತೆ. ಅದು ನನ್ನ ತಪ್ಪಲ್ಲ. ಗಾದೆ ಹೇಳಿದ ತಕ್ಷಣ ಬುದ್ಧಿವಂತ ಅನ್ನಲ್ಲ ಸೂರಪ್ಪ. ನಿನ್ನನ್ನು ನಾನು ಇದುವರೆಗೂ ದಡ್ಡನ್ ಥರನೇ ನೋಡಿದ್ದೀನಿ. ನೀನು ಹಾಗೆ ಇರೋದಕ್ಕೆ ಪ್ರಯತ್ನ ಪಡು. ಇನ್ನೊಂದಷ್ಟು ದಿನ ಚೆನ್ನಾಗಿರ್ತೀಯ. ರಾಜೇಶ್ವರಿ, ನಿನ್ನ ಮುಂದೆ ನಾನು ದಡ್ಡನ ಥರ ನಾಟಕ ಮಾಡ್ತಾ ಇರ್ಬೋದೇನೋ, ಆದರೆ ನನ್ನನ್ನು ದಡ್ಡ ಅಂತ ನಿರ್ಧಾರ ಮಾಡಬೇಡ. ಆಗ್ಬೋದು ಸೂರಪ್ಪನವರೇ, ಹಾಗೆ ಆಗಲಿ. ಮಾತಿನ ಏರಿಳಿತಗಳೇ ಬದಲಾಗ್ತಾ ಇದೆ. ಓ, ಇದಕ್ಕೆಲ್ಲ ಆ ನಿನ್ನ ಮಿಡ್ಲ್ ಕ್ಲಾಸ್ ಸೊಸೆನೇ ಕಾರಣನಾ? ನೀನು ಹೇಗೆ ಬೇಕಾದ್ರೂ ತಿಳ್ಕೊ, ನನ್ನ ಅಭ್ಯಂತರ ಏನೂ ಇಲ್ಲ. ಆದರೆ ಒಂದು ಮಾತು ರಾಜೇಶ್ವರಿ, ಊರ್ಮಿಳ ಹೇಳ್ದಾಗೆ ನ್ಯಾಯಬದ್ಧವಾಗಿ ಹೋರಾಡೋಣ. ಸಾಮ್ರಾಟ್ ಮನೆಗೆ ಬರ್ತಾನೆ. ಅದನ್ನು ಬಿಟ್ಟು ಪಂಡಿತರ ಹಿಂದೆನೇ ಹೋಗಬೇಕು ಅಂದರೆ ಕಷ್ಟ. ತಲೆ ಇಲ್ಲದೆ ಮಾತಾಡಬೇಡ ಸೂರಪ್ಪ. ನಮಗೇನು ಗತಿ ಇರಲಿಲ್ಲ. ತಿನ್ನೋ ಕೂಡ ತುಂಬ ಕಷ್ಟಪಡ್ತಾ ಇದ್ವಿ. ನಮ್ಮನ್ನ ಇಷ್ಟು ಶ್ರೀಮಂತರನ್ನಾಗಿ ಮಾಡಿದ್ದೆ ಪಂಡಿತರ ಮಾತು, ಮಾರ್ಗದರ್ಶನ. ಅದು ನೆನಪಿರ್ಲಿ. ಅಷ್ಟೇ ಯಾಕೆ, ಯಾವುದೋ ಬಿಕಾರಿ ಮನೇಲಿ ಹುಟ್ಟಿದ ಊರ್ಮಿಳನ ನಮ್ಮ ಮನೆ ಸೊಸೆ ಮಾಡ್ಕೊಳ್ಳೋಕ್ಕೆ ಸಲಹೆ ಕೊಟ್ಟಿದ್ದೆ ಈ ಪಂಡಿತರು. ಎಲ್ಲ ಕಾಕತಾಳೀಯ ಅಷ್ಟೇ.
ನೀನು ಹೇಳಿದಾಗೆ ಪಂಡಿತರಿಂದಲೇ ಊರ್ಮಿಳ ಮನೆಗೆ ಸೊಸೆಯಾಗಿ ಬಂದ್ಲು ಅಂದರೂ ಪರವಾಗಿಲ್ಲ. ಯಾಕೆ ಅಂದರೆ ಅವಳ ಕಾರಣದಿಂದಲೇ ನಿನ್ನ ಮಗ ಮನೆಗೆ ಬಂದಿದ್ದು, ಅವನಿಗೂ ಒಳ್ಳೇದಾಗಿದ್ದು. ಇಲ್ಲಿ ನೀನು ಪಂಡಿತರು ನೆಪ ಅಷ್ಟೆ. ಆದರೆ ಆ ಎಲ್ಲ ಕೆಲಸದ ಹಿಂದೆ ಇದ್ದಿದ್ದು ಪಂಡಿತರು ಅನ್ನೋದು ನೆನಪಿರ್ಲಿ. ಅದು ಆಗ, ಈಗಲ್ಲ. ನಿನಗೆ ನನ್ನ ಮಾತು ಅರ್ಥ ಆಗ್ತಿಲ್ಲ ಸೂರಪ್ಪ. ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ನಾನು ಈಗಾಗಲೇ ನಿರ್ಧಾರ ಮಾಡಿದ್ದೀನಿ. ಸುಮ್ಮನೆ ಈ ಬಿಟ್ಟಿ ಸಲಹೆ ಸೂಚನೆ ಕೊಡೋ PA ಕೆಲಸ ಮಾಡೋದು ಬಿಟ್ಟು ನೆನಪಾಡಿಗೆ ನೀನು ಸುಮ್ಮನೆ ಇದ್ರೆ ನಿನಗೆ ಕ್ಷೇಮ. ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರೆ. ನೀನಂತ ತಿದ್ದೋದು ಒಂದೇ, ಬಂಡ ಮೇಲೆ ಮಳೆ ಸುರಿಯೋದು ಒಂದೇ. ನೀನು ಹಣೆ ಬರಹ ಇದ್ದಾಗಲಿ ನಾನೇನು ಮಾಡೋಕ್ಕಾಗಲ್ಲ. ರಾಣ, ಎಲ್ಲೋ ಪಂಡಿತರು ಹೊರಟಿದ್ದಾರೆ, ಇನ್ನೇನು ಬಂದ್ಬಿಡ್ತಾರೆ ಅಂದೆ. ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ? ಅಮ್ಮ, ಅವರೇ ನಮ್ಮ ಪಕ್ಕದ ಮೇಲೆ ಇದ್ದಾರ, ಕರೆದಿದ ತಕ್ಷಣ ಬರೋದಕ್ಕೆ ಅಷ್ಟು ದೂರದಿಂದ ಬರ್ಬೇಕು ತಾನೆ. ಬರ್ತಾರೆ, ಸ್ವಲ್ಪ ತಾಳು. ಯಾಕೆ ನಿಮ್ಮಪ್ಪನ ಥರ ನಿನಗೂ ದುರಹಂಕಾರ ನೆತ್ತಿ ಮೇಲೆ ಹೋಗ್ತಾ ಇದೆ? ಪಂಡಿತರು ಬಂದು ಹೋಗ್ಲಿ, ಆಮೇಲೆ ಮಾತಾಡ್ತೀನಿ. ಅಮ್ಮ, ಸ್ವಲ್ಪ ಹೊರಗಡೆ ಹೋಗ್ಬೇಕಾಗಿತ್ತು, ಹೋಗಿ ಬರ್ತೀನಿ. ಹೊರಗಡೆ ಅಂದರೆ ಮಾರ್ಕೆಟ್ಗ, ದೇವಸ್ಥಾನಕ್ಕ, ಯಾವುದು ಅಂತ ಹೇಳ್ಬೇಕಲ್ವೇನಮ್ಮ? ಲಾಯರ್ ಆಫೀಸ್ಗೆ ಹೋಗ್ಬಿಟ್ಟು ಬರ್ತೀನಮ್ಮ. ಲಾಯರ್ ಆಫೀಸ್ಗ? ಯಾಕಮ್ಮ? ಹೇಳಿದ್ನಲ್ಲಮ್ಮ, ಲಾಯರ್ನ ಭೇಟಿಯಾಗಿ ಸಾಮ್ರಾಟ್ ಅವ್ರನ್ನ ಹೇಗೆ ಬಿಡಿಸ್ಕೊಂಡು ಬರೋದು ಅಂತ ಚರ್ಚೆ ಮಾಡ್ತೀನಿ. ಸಾಧ್ಯವಾದರೆ ಬೇಲ್ ಸಿಕ್ಕಿದ್ರೆ ಅವ್ರನ್ನ ಪೊಲೀಸ್ ಸ್ಟೇಷನಿಂದ ಡೈರೆಕ್ಟಾಗಿ ಮನೆಗೆ ಕರ್ಕೊಂಬರ್ಬೋದಲ್ವಾ? ಹೇಗೋ 3 ದಿನ ಗೌರ್ಮೆಂಟ್ ರಜೆ ಇದೆ, ಹಾಗಾಗಿ ಸಾಮ್ರಾಟ್ ಅವ್ರನ್ನ ಕೋರ್ಟಿಗೆ ಅವ್ರು ಕರ್ಕೊಂಡು ಹೋಗಲ್ಲ. ಕೇಸ್ ಇಲ್ಲೇ ಇತ್ಯರ್ಥ ಆದರೆ ನಮಗೆ ಒಳ್ಳೇದಲ್ವಾ ಅಮ್ಮ? ಊರ್ಮಿಳಾ, ಕೋಪದಲ್ಲಿ ನಿನಗೆ 4 ಮಾತಾಡಿರ್ಬೋದು, ಕೋಪನೂ ಮಾಡ್ಕೊಂಡಿರ್ಬೋದು. ಆದರೆ ನಾನು ಹೇಳ್ತಾ ಇರೋದು ನೀನು ಒಳ್ಳೇದಕ್ಕೆ. ನನ್ನ ಮಾತು ಕೇಳಮ್ಮ. ಈ ಲಾಯರು, ಪೊಲೀಸರು ಯಾರ ಸಮಸ್ಯೆನೂ ನಮಗೆ ಬೇಡ. ಪಂಡಿತರು ನಮಗೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾರೆ. ಅವ್ರು ನಮಗೆ ದೇವ್ರ ಸಮಾನ. ಇದುವರೆಗೂ ಅವರಿಂದನೇ ನಾವು ಉದ್ಧಾರ ಆಗಿರೋದು. ನೀನು ಅವರನ್ನ ನಂಬು, ಒಳ್ಳೇದೇ ಆಗುತ್ತೆ. ಅಮ್ಮ, ನಾನು ಅವ್ರನ್ನ ನಂಬ್ತಿಲ್ಲ, ನಿಮ್ಮ ಮಾತನ್ನ ವಿರೋಧಿಸ್ತೀನಿ ಅಂತನೂ ಅಲ್ಲ. ಆ ಪ್ರಶ್ನೆನೂ ನಾನು ಮಾಡ್ತಾ ಇಲ್ಲಮ್ಮ. ಮೊದಲು ಹೇಗೋ ಏನೋ ಗೊತ್ತಿಲ್ಲ, ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಅಮ್ಮ. ನಾವು ಸ್ವಲ್ಪ ಯಾಮಾರಿದ್ರೂ ಸಾಮ್ರಾಟ್ ಅವ್ರನ್ನ ಕರ್ಕೊಂಡು ಹೋಗಿ ಕಟಕಟೆಯಲ್ಲಿ ನಿಲ್ಲಿಸ್ಬಿಡ್ತಾರೆ.